ಲಕ್ಷ್ಮೀ ನಿವಾಸ ಸೀರಿಯಲ್ ಮದುವೆ ಬಗ್ಗೆ ಹೇಳಲು ಬಂದ ಜಾನುಗೆ ಪ್ರೀತಿ ಹೇಳಿ ಶಾಕ್ ಕೊಟ್ಟ ವಿಶ್ವ. ಶ್ರೀನಿವಾಸ ಹಾಗೂ ಲಕ್ಷ್ಮಿ ದಂಪತಿಗೆ ಮದುವೆಯಾಗಿದ್ದರೆ ಇನ್ನಿಬ್ಬರು ಹೆಣ್ಣು ಮಕ್ಕಳಿದ್ದಾರೆ. 2 ಹೆಣ್ಣು ಮಕ್ಕಳಿಗೂ ಹೊಂದಿರುತ್ತಿರುವ ಸಂಬಂಧ ತೀರ ಶ್ರೀಮಂತರೇ. ಭಾವನಳನ್ನು ಮದುವೆಯಾಗುತ್ತೀನಿ ಎಂದು ಬಂದಿದ್ದ ಶ್ರೀಕಾಂತ್ ಒಂದು ಸಂಸ್ಥೆಯ ಮಾಲೀಕ. ಆದರೆ ವಿಧಿಯವರಿಬ್ಬರನ್ನು ಒಂದಾಗುವುದಕ್ಕೆ ಬಿಡಲಿಲ್ಲ. ಇದೀಗ ಜಾಹ್ನವಿಗೂ ಅಂಥದ್ದೇ ಸಂಬಂಧ ಬಂದಿದೆ. ಜಾಹ್ನವಿ ಕಾಲೇಜು ಕಾರ್ಯಕ್ರಮದಲ್ಲಿ ನೋಡಿದ ಜಯಂತ್ ನೇರವಾಗಿ ಅವರ ಮನೆಗೆ ಹೋಗಿ ಹೆಣ್ಣು ಕೇಳಿ ಬಂದಿದ್ದಾನೆ. ಮನೆಯವರಿಗೆಲ್ಲ ಜಯಂತ್ ಇಷ್ಟವಾಗಿದ್ದಾನೆ. ಅವನ ಹಿನ್ನೆಲೆಯನ್ನೆಲ್ಲ ತಿಳಿದುಕೊಂಡು ಬಂದಿದ್ದಾರೆ. ಆದರೆ ಈಗ ಜಾಹ್ನವಿ ಉತ್ತರಕ್ಕಾಗಿ ಮನೆಯವರೆಲ್ಲ ಕಾಯುತ್ತಿದ್ದಾರೆ. ಇದೇ ಸಮಯಕ್ಕೆ ವಿಶ್ವ ಬೇರೆ ತನ್ನ ಪ್ರೀತಿ ಹೇಳಿಕೊಂಡಿದ್ದಾನೆ. ಗೊಂದಲದಲ್ಲಿರುವ ಜಾಹ್ನವಿ ಮನೆಯಲ್ಲಿ ಎಲ್ಲರೂ ಮದುವೆ ಸಂಭ್ರಮದಲ್ಲಿದ್ದಾಳೆ. ಜಾಹ್ನವಿಯನ್ನು ಕೇಳಿಕೊಂಡು ಬಂದ ಹುಡುಗನ ಬಗ್ಗೆ ಇಬ್ಬರು ಅಣ್ಣಂದಿರು ಅಪ್ಪ ಹೋಗಿ ವಿಚಾರಿಸಿಕೊಂಡು ಬಂದಿದ್ದಾರೆ. ಹುಡುಗ ಒಳ್ಳೆಯವನು ಎಂಬಂತೆಯೇ ಎಲ್ಲ ಕಡೆಯಿಂದ ಉತ್ತರ ಬಂದಿದೆ. ಹೀಗಾಗಿ ಮನೆಯವರಿಗೆಲ್ಲ ಹುಡುಗನ ಬಗ್ಗೆ ಓಕೆ ಆಗಿದೆ. ಈಗ ಜಾಹ್ನವಿಯ ಸರದಿ. ಆದರೆ ಜಾಹ್ನವಿಗೆ ಹುಡುಗನ ಬಗ್ಗೆ ಕನಸುಗಳೇ ಬೇರೆ. ಅಪ್ಪ ಅಮ್ಮ ಕೇಳಿದ್ದಾರೆ. ಅದಕ್ಕೆ ತಕ್ಷಣ ಉತ್ತರ ಕೊಡುವುದಕ್ಕೆ ಆಗುತ್ತಿಲ್ಲ. ನನಗೂ ಸ್ವಲ್ಪ ಸಮಯ ಕೊಡಿ ಎಂದು ಹೇಳಿ ಸುಮ್ಮನೆ ಆಗುತ್ತಿದ್ದಾಳೆ. ವಿಶ್ವನಿಗೆ ಕಾಲ್ ಮಾಡಿದ ಜಾಹ್ನವಿಯ ಬೆಸ್ಟ್ ಫ್ರೆಂಡ್ ವಿಶ್ವ ಎಲ್ಲ ಕಷ್ಟ ಸುಖ ಗೊಂದಲಗಳನ್ನು ಅವಳ ಬಳಿ ನಿರ್ವಹಿಸಿಕೊಳ್ಳುತ್ತಿದ್ದಾನೆ. ಇದೀಗ ಮದುವೆ ಎಂಬ ಗೊಂದಲಕ್ಕೆ ಉತ್ತರ ಕಂಡುಕೊಳ್ಳಲು ವಿಶ್ವನಿಗೆ ಕಾಲ್ ಮಾಡಿದ್ದಾಳೆ. ಭೇಟಿ ಮಾಡಲು ತಿಳಿಸಿದ್ದಾಳೆ. ಮೊನ್ನೆಯಷ್ಟೇ ವಿಶ್ವ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದ. ಆದರೆ ಜಾಹ್ನವಿ ಹಾಡು ಹೇಳುತ್ತಿದ್ದರಿಂದ ಯಾರೂ ಕೇಳಿಸಿಕೊಳ್ಳಲಿಲ್ಲ. ಈಗ ಅವಳು ಪ್ರೀತಿಯ ಬಗ್ಗೆ ಹೇಳುವುದಕ್ಕೆ ಬಂದಿದ್ದಾಳೆ. ಹಿಂದೆ ವಿಶ್ವ ಭಾವಿಸಿದ್ದ. ಆದರೆ ಜಾಹ್ನವಿಯ ಮನಸ್ಸಿನ ತುಡಿತವೇ ಬೇರೆ ಆಗಿತ್ತು. ವಿಶ್ವನ ಪ್ರೀತಿ ಸ್ವೀಕರಿಸುತ್ತಾಳೆ. ಜಾಹ್ನವಿ ಹೇಳಿದ ಜಾಗಕ್ಕೆ ವಿಶ್ವ ಬಂದ ಜಾಹ್ನವಿಯನ್ನು ವಿಷಯ ಕೇಳಿದ. ಆದರೆ ಜಾಹ್ನವಿ ಮೊದಲು ಆ ಹುಡುಗಿಯ ಬಗ್ಗೆ ಹೇಳು ಅಂದಿದ್ದೆ. ವಿಶ್ವ ತನ್ನ ಪ್ರೀತಿಯನ್ನು ಹೇಳುವುದಕ್ಕೆ ಶುರು ಮಾಡಿದ್ದಾನೆ. ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ ಎಂದು ಹೇಳಿದ್ದಾನೆ. ಅವತ್ತಿನಿಂದ ಕಾಯುತ್ತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ಅದು ನೀನೇ ಎಂಬುದನ್ನು ಸ್ಪಷ್ಟಪಡಿಸಿದ್ದಾನೆ. ಇದನ್ನು ಕೇಳಿದ ಜಾಹ್ನವಿಗೆ ಒಂದು ಕ್ಷಣ ಶಾಕ್ ಆಗಿದೆ. ತಾನು ಹೇಳುವುದಕ್ಕೂ ಬಂದ ವಿಷಯವನ್ನೇ ಮರೆತು ದಿಗ್ಭ್ರಾಂತರಾಗಿ ನಿಂತಿದ್ದಾಳೆ. ವಿಶ್ವನೇ ಶತ್ರುವಾಗ್ತಾನ. ಇತ್ತ ಜಯಂತ್ ಮನೆಗೆ ಬಂದು ಮನೆಯವರೆಲ್ಲರ ಮನಸ್ಸು ಕದ್ದಿದ್ದಾನೆ. ಮನೆಯವರೆಲ್ಲರೂ ಮದುವೆ ಒಪ್ಪಿಸಿದ್ದಾನೆ. ಆದರೆ ಜಾಹ್ನವಿ ಅಷ್ಟೊಂದು ಮನಸ್ಸಿನಲ್ಲ. ಇದನ್ನು ವಿಶ್ವನ ಬಳಿ ಹಂಚಿಕೊಳ್ಳಲು ಬಂದಿದ್ದಾಳೆ. ಜಾಹ್ನವಿಗೆ ತನ್ನ ಹುಡುಗನ ಬಗ್ಗೆ ಅಪಾರವಾದ ಕನಸಿದೆ, ಅಪಾರವಾದ ನಿರೀಕ್ಷೆ ಇದೆ. ಹೀಗಾಗಿ ಮದುವೆ ಎಂಬುದು ತಕ್ಷಣಕ್ಕೆ ರಿಸೀವ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಈಗ ವಿಶ್ವನ ಬಳಿ ಆ ಸಮಸ್ಯೆ ಹೇಳಿ ಪರಿಹಾರ ಕೇಳುವುದಕ್ಕೆ ಬಂದರೆ ಮತ್ತೊಂದು ಸಮಸ್ಯೆಯನ್ನು ಉಂಟು ಮಾಡಿದ್ದಾಳೆ. ಜಯಂತ್ ವಿಚಾರ ಹೇಳಬೇಕು, ಇವನ ಪ್ರೀತಿಯನ್ನು ಒಬ್ಬಗಬೇಕು ಎಂದು ತಿಳಿಯದೆ ಗೊಂದಲದಲ್ಲಿ ನಿಂತಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.